ಉತ್ತರ ಕನ್ನಡದ ಗುಡ್ಡ ಕುಸಿತದ ಜಾಗದಲ್ಲಿ 9ನೇ ದಿನ ಕೂಡ ಶೋಧ ಕಾರ್ಯಾಚರಣೆಯನ್ನ ನಡೆಸಿದ್ದಾರೆ. ಒಂದು ಕಡೆಗೆ ಸೇನಾ ಕಡೆಯಿಂದ ಕೂಡ ಶೋಧ ಕಾರ್ಯ ನಡೀತಾ ಇದ್ರೆ, ಇನ್ನೊಂದು ಕಡೆಗೆ ಎನ್ಡಿಆರ್ಎಫ್, ಎಸ್ಡಿಆರ್ಎಫ್ ಹಾಗೂ ಜಿಲ್ಲಾಡಳಿತದ ಕಡೆಯಿಂದ ಕೂಡ ನಿರಂತರವಾಗಿ ಶೋಧ ಕಾರ್ಯಾಚರಣೆ ಆಗ್ತಾ ಇದೆ. ನಾಪತ್ತೆಯಾದಂತಹ ಟ್ರಕ್ಕು ಹಾಗೂ ಕಾಣೆಯಾದ 3 ಜನರಿಗಾಗಿ ಈ ಕಾರ್ಯಾಚರಣೆ ಮುಂದುವರೆದಿದೆ. ನಾಳೆ ನೌಕಾದಳ ಹಾಗೂ ಆರ್ಮಿ ತಂಡ ಸಂಪೂರ್ಣ ಕಾರ್ಯಾಚರಣೆಯನ್ನು ವಹಿಸಿಕೊಳ್ಳಲಿದೆ. ಈಗಾಗಲೇ ಟ್ರಕ್ ಮಾದರಿಯ ಕಬ್ಬಿಣದ ವಸ್ತು ಇರೋದು ಪತ್ತೆಯಾಗಿದ್ದು, ಏನೆಲ್ಲ ಕಾರ್ಯಾಚರಣೆ ನಡೆಯಲಿದೆ ಅನ್ನೋದರ ಬಗ್ಗೆ ಜಿಲ್ಲಾಧಿಕಾರಿ ಲಕ್ಷ್ಮೀ ಪ್ರಿಯಾ ಪಬ್ಲಿಕ್ ಟಿವಿಗೆ ವಿವರಣೆ ಕೊಟ್ಟಿದ್ದಾರೆ. ಬನ್ನಿ ಆ ಬಗ್ಗೆ ಡೀಟೇಲ್ಸ್ ಇದೆ ನೋಡ್ಕೊಂಡು ಬರೋಣ. ಶಿರೂರಿನ ಗುಡ್ಡ ಕುಸಿತದಲ್ಲಿ ಕಾಣೆಯಾದಂಥ 3 ಜನರ ಶೋಧಕ್ಕಾಗಿ ಈಗಾಗಲೇ ಜಿಲ್ಲಾಡಳಿತ ಕಾರ್ಯಾಚರಣೆ ಮಾಡ್ತಿದೆ. ಜೊತೆಗೆ ಖುದ್ದು ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾರವರು ಗಂಗಾವಳಿಯ ನದಿಯ ಹರಿಯುವ ನೀರಿನಲ್ಲಿ ಇವತ್ತು ಹೋಗಿ ಶೋಧ ಕಾರ್ಯವನ್ನು ವೀಕ್ಷಣೆ ಮಾಡಿದ್ದಾರೆ. ಅವರನ್ನು ಇವತ್ತು ಮಾತಾಡಿಸ್ತೀನಿ, ಯಾವೆಲ್ಲ ಕಾರ್ಯಚಟುವಟಿಕೆಗಳು ನಡೆದಿದೆ ಅನ್ನೋದ್ರ ಬಗ್ಗೆ. ಮೇಡಮ್, ಈಗ ನೀವು ಖುದ್ದು ಹೋಗಿರುವಂಥದ್ದು, ಒಂದು ಕಡೆ ಟ್ರಕ್ ಸಿಕ್ಕಿದೆ ಅಂತ ಒಂದು ಮಾಹಿತಿ, ಆದರೆ ಇನ್ನೊಂದು ಕಡೆ ಎಲ್ಲೋ ವಿದ್ಯುತ್ ಕಂಬವೇ ಬಿದ್ದಿದೆ ಅನ್ನುವಂಥ ಮಾಹಿತಿಗಳು ಬರ್ತವೆ. ಈ ರೀತಿ 2 ಗೊಂದಲಗಳು ಇರುವಂಥದ್ದು. ನಿಮ್ಮ ಪ್ರಕಾರ ಏನು ಅಂತ ಇರ್ಬೋದು? ಇಲ್ಲ, ನಮಗೆ ಬೆಳಗ್ಗೆಯಿಂದ ಸ್ಯಾಟಲೈಟ್ ಇಮೇಜ್ ಮತ್ತು ನೇವಿ, ಆರ್ಮಿ ಅವರು 3 ಜನ ಕೂಡ ಸೇರಿಕೊಂಡು ಕೆಲವೊಂದು ಕೋಆರ್ಡಿನೇಟ್ಸ್ ಕೊಟ್ಟಿದ್ರು. 3 ಮ್ಯಾಚ್ ಆಗ್ತಾ ಇದೆ. ಇಟ್ ಇಸ್ ಪಾಯಿಂಟಿಂಗ್ ಟು ಅ ಪರ್ಟಿಕ್ಯುಲರ್ ಲೊಕೇಶನ್. ಆ ಲೊಕೇಶನಲ್ಲಿ ಒಂದು ಮೆಟಲ್ ಆಬ್ಜೆಕ್ಟ್ ಇದೆ. ಇಟ್ ಲುಕ್ಸ್ ಲೈಕ್ ಅ ಶೇಪ್ ಆಫ್ ಅ ಟ್ರಕ್ ಅಂತ. ಸೊ ಅದು ಬೇರೆ ಕೂಡ ಇರ್ಬೋದು, ನಮಗೆ ಗೊತ್ತಿಲ್ಲ. ಬಟ್ ಇಟ್ ಲುಕ್ಸ್ ಇನ್ ದ ಶೇಪ್ ಆಫ್ ಅ ಟ್ರಕ್ ಅಂತ. ಸೊ ಮೋಸ್ಟ್ಲಿ ಟ್ರಕ್ ಇರ್ಬೋದು ಅಂತ ವಿ ಆರ್ ಸಸ್ಪೆಕ್ಟಿಂಗ್. ಆ್ಯಂಡ್ ಮತ್ತು ನಾವು ಮಾತ್ರ ಇಲ್ಲ, SP ಅವರು, MLA ಸಾಹೇಬರು, AC ಅವರು ಎಲ್ಲರೂ ಕೂಡ, ಫೈರ್ ಸರ್ವಿಸ್, ನೇವಿ ಅವರು ಎಲ್ಲರೂ ಕೂಡ ನಾವು ನದಿನಲ್ಲಿ ಬೋಟಲ್ಲಿ ಹೋಗಿ ನೋಡಿದ್ದೀವಿ. ಕರೆಂಟ್ ಇಸ್ ವೆರಿ ಫಾಸ್ಟ್, ತುಂಬ ಜಾಸ್ತಿ ಇದೆ. ಇನ್ಫ್ಯಾಕ್ಟ್ ಈ ಸೈಡ್ ಸ್ವಲ್ಪ ಕಡಿಮೆ ಇತ್ತು. ಟುವರ್ಡ್ಸ್ ಎಲ್ಲಿ ಆ್ಯಕ್ಚುಯಲ್ ಸ್ಪಾಟ್ ಎಲ್ಲಿ ಇತ್ತು ಅಲ್ಲಿ ತುಂಬ ಸ್ಪೀಡ್ ಇದೆ. ಇಟ್ ಇಸ್ ಮೋರ್ ದೆನ್ 6 knots. ಸೊ ಅಲ್ಲಿ ಡೈವರ್ಸ್ ಜಂಪ್ ಮಾಡಲಿಕ್ಕೆ ಆಗಲ್ಲ. ಆರ್ ಪ್ಲ್ಯಾನ್ ವಾಸ್, ಇದು ಡಿಟೆಕ್ಟ್ ಆದ ಮೇಲೆ ಡೈವರ್ಸ್ ಹೋಗಿ ಜಂಪ್ ಮಾಡಬೇಕು. ಅವರು ದೇ ವಿಲ್ ಫೈಂಡ್ ದಿ ಫಿಸಿಕಲಿ ಅವರು ಫೈನ್ ಮಾಡ್ತಾರಂತ ಒಂದು ಪ್ಲ್ಯಾನ್ ಇತ್ತು. ಬಟ್ ಇವತ್ತು ಅದು ಮಾಡಲಿಕ್ಕೆ ಆಗಿಲ್ಲ. ಈಗ 10ನೇ ದಿನ ಕಾರ್ಯಾಚರಣೆಗೆ ಏನೆಲ್ಲ ಈಗ ಬಳಕೆಯನ್ನು ಮಾಡಿದೆ ಎಕ್ವಿಪ್ಮೆಂಟ್ಗಳು? ಯಾಕೆಂದರೆ ತಂತ್ರಜ್ಞಾನಗಳು ತುಂಬ ಮುಂದುವರೆದಿದೆ, ಸಾಕಷ್ಟು ಯಂತ್ರಗಳು ಕೂಡ ಸಿಗುತ್ತೆ ಡಿಟೆಕ್ಟ್ ಮಾಡಲಿಕ್ಕೆ. ಅಂಥದ್ರಲ್ಲಿ ಯಾವ ತಂಡಗಳು ಏನೇನು ಬರ್ತಾ ಇದೆ? ಸೊ ನಮ್ಮಲ್ಲಿ ಆಲ್ರೆಡಿ ಆರ್ಮಿಯವರು ವರ್ಕ್ ಮಾಡ್ತಾ ಇದ್ದಾರೆ, 60 ಜನ. ಮತ್ತು ನೇವಿಯಿಂದ ಡೈವರ್ಸ್ ಬರ್ತಾ ಇದೆ, ಮೋರ್ ದೆನ್ 10 people ನಮ್ಮ ಜೊತೆಗೆ ಇದ್ದಾರೆ. ಆ್ಯಂಡ್ ನೇವಿ ಕಂಟಿನ್ಯೂಸ್ ಸಪೋರ್ಟ್ ಮಾಡ್ತಾ ಇದ್ದಾರೆ ಇನ್ ಟರ್ಮ್ಸ್ ಆಫ್ ಅವರು ಮೆಷಿನರಿ ಕೊಡೋದು, ಜನ ಕೊಡೋದು, ಎಕ್ಸ್ಪರ್ಟೈಸ್ ಕೊಡೋದು ಎಲ್ಲ ಕೂಡ ಸಪೋರ್ಟ್ ಮಾಡ್ತಾ ಇದ್ದಾರೆ. ಕೋಸ್ಟ್ ಗಾರ್ಡ್ ಅವರು ಇವತ್ತು ಹೆಲಿಕಾಪ್ಟರಲ್ಲಿ ತಾವು ನೋಡಿರ್ಬೋದು, ಒಂದು ರೌಂಡ್ ರೆಕ್ಕಿ ಮಾಡಿದ್ರು, ಬಾಡಿ ಸಿಗ್ಬೋದಾ ಏನಾದರೂ ಬೇರೆ ಕಡೆ ಅಂತ. ಅದು ಕೂಡ ನಮಗೆ ಅನ್ಫಾರ್ಚುನೇಟ್ಲಿ ಯಾವುದೂ ಪ್ರೋಗ್ರೆಸ್ ಬಂದಿಲ್ಲ, ನಮಗೆ ಯಾವುದೂ ಬಾಡಿ ಸಿಕ್ಕಿಲ್ಲ. ಅದು ಅಲ್ಲದೆ ನಮ್ಮ ಎಂಟೈರ್ SDRF ಟೀಮ್, NDRF ಟೀಮ್ಸ್ ಫಸ್ಟ್ ಡೇ ಯಾರು ಇದ್ದಾರೋ, ಫೈರ್ ಸರ್ವಿಸ್ ಎಲ್ಲರೂ ಅವರು ಕೂಡ ಇಲ್ಲೇ ಇದ್ದಾರೆ. ದೇ ಆರ್ ಕಂಟಿನ್ಯೂಸ್ಲಿ ವರ್ಕಿಂಗ್. ಮೇಡಮ್, ಈಗ ನೆಕ್ಸ್ಟ್ ಕಾರ್ಯಾಚರಣೆ ಹೇಗಿರುತ್ತೆ? ಅದರ ಇದು ಏನಾದರೂ ಸುತ್ತಮುತ್ತ ನೀವು ನಿರ್ಬಂಧವನ್ನು ಹೇರುವಂಥ ಸಾಧ್ಯತೆಗಳು? ಯಾಕೆಂದರೆ ನಾಳೆ ಏನು ನಡೀತಾ ಕಾರ್ಯಾಚರಣೆ, ಅದು ಆ ಕಾರ್ಯಾಚರಣೆ ಭಾಳ ಸೂಕ್ಷ್ಮವಾಗಿದೆ ಅನ್ನುವಂಥ ಮಾತುಗಳು ಹೇಗಿರುತ್ತೆ? ಸೊ ಒಂದು ತಂಡದವರು ಎಕ್ವಿಪ್ಮೆಂಟ್ಸ್ ಡೆಲ್ಲಿಯಿಂದ ಮತ್ತು ಎಕ್ಸ್ಪರ್ಟ್ಸ್ ಅವರು ಬಂದಿದ್ದಾರೆ. ಅವರು ಅಲ್ಲೇ ಇದ್ಬಿಟ್ಟು ಟೆಂಟ್ ಒಂದು ಮಾಡಿ ಅಲ್ಲೇ ಎಕ್ವಿಪ್ಮೆಂಟ್ಸ್ ಎಲ್ಲ ಫಿಕ್ಸ್ ಮಾಡಿ ತುಂಬ ಅಕ್ಯುರೇಟಾಗಿ ನಮಗೆ ಲೊಕೇಶನ್ ಕೊಡಬಹುದು ಅಂತ. ದಟ್ ಇಸ್ ವಾಟ್ ದೇ ಆರ್ ಸೇಯಿಂಗ್. ಸೊ ಆ ತಂಡದವರು ಕೆಲಸ ಮಾಡ್ತಾ ಇದ್ದಾರೆ. ಅವರು ಒಂದು ರಿಕ್ವೆಸ್ಟ್ ಮಾಡಿದರು, ಯಾವುದು ಫ್ರೀಕ್ವೆನ್ಸೀಸ್ ಇದ್ದರೆ ನಮಗೆ ಸಿಗ್ನಲ್ ಸರಿಯಾಗಿ ಬರಲ್ಲ ಅಂತ ಹೇಳಿದರು. ಸೊ ಆ ಉದ್ದೇಶದಿಂದ ನಾವು ಸ್ವಲ್ಪ ರೆಸ್ಟ್ರಿಕ್ಷನ್ ಮಾಡ್ತೀವಿ. ಎಲ್ಲಿ ಬ್ಯಾರಿಕೇಡ್ಸ್ ಆಲ್ರೆಡಿ ಇದೆಯೋ ಅಲ್ಲಿ ತನಕ ಯಾರಿಗೂ ಅಲೌ ಕಿಲೋಮೀಟರ್ ವ್ಯಾಪ್ತಿ ಇದೆ. ಆಲ್ರೆಡಿ ಏನು ಬ್ಯಾರಿಕೇಡ್ಸ್ ಇದೆಯೋ ನಾವು ಎಲ್ಲಿ ಸ್ಟಾಪ್ ಮಾಡಿದೆವೋ ಸೇಮ್ ಪ್ಲೇಸಲ್ಲಿ ನಾವು ಸ್ಟಾಪ್ ಮಾಡ್ತೀವಿ. ಏನಿದ್ರು ತಾವು ಎಲ್ಲರೂ ಒಂದು ಕಡೆ ಇದ್ದರೆ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನಿಂದ ಕಂಟಿನ್ಯೂಸ್ ಅಪ್ಡೇಟ್ ನಾವು ಕೊಡ್ತೀವಿ. ಮೇಡಮ್, ಗುಡ್ಡ ಕುಸಿತ ಆದ ಘಟನೆಗಳನ್ನು ನೋಡಿದರೆ ಇನ್ನೂ ಸಾಕಷ್ಟು ಜನ ಏನಾದರೂ ಸಿಲುಕಿಕೊಂಡಿರ್ಬೋದು ಅಂತ ಒಂದು ಸಂಶಯ ಇರುವಂಥದ್ದು. ಈವರೆಗೆ ಎಲ್ಲಾದರೂ ಬೇರೆಯವರು ದೂರುಗಳನ್ನ ಕೊಟ್ಟಿರೋದು ಅಥವಾ ನಿಮಗೆ ಸಂಶಯ ಇರುವಂಥದ್ದು ಏನಾಗಿದೆ? ಇನ್ನೂ ಹೆಚ್ಚಿನ ಜನ ಇರ್ಬೋದು ಅಂತ ಏನಾದ್ರು ಇದೆಯಾ ಮೇಡಮ್? ಸೊ ನಮಗೆ ಟೋಟಲ್ ಫಸ್ಟ್ 10 ಮಿಸ್ಸಿಂಗ್ ಕಂಪ್ಲೇಂಟ್ಸ್ ಇತ್ತು, ಆಮೇಲೆ ಒಂದು ಎಕ್ಸ್ಟ್ರಾ ಆಯಿತು. ಸೊ ಟೋಟಲ್ 11 ಮಿಸ್ಸಿಂಗ್ ಕಂಪ್ಲೇಂಟ್ಸ್. 8 ಬಾಡೀಸ್ ನಮಗೆ ಸಿಕ್ಕಿದೆ. ಅದರಲ್ಲಿ ಒಂದು ಅರ್ಧ ಬಾಡಿ ಇದೆ, ಬಾಕಿ 3 ಜನ ಮಿಸ್ಸಿಂಗ್ ಇದ್ದಾರೆ, ವಿಚ್ ಇನ್ಕ್ಲೂಡ್ಸ್ ಅರ್ಜುನ್ ಅವರದು ಸೇರಿ 3 ಜನ ಮಿಸ್ಸಿಂಗ್ ಇದೆ. ಈಗ ಕಾರ್ಯಾಚರಣೆ ಚುರುಕು ಮಾಡ್ತಾರೆ, ಜಾಸ್ತಿ ಆಗ್ತಾ ಇದೆ. ಬಿಕಾಸ್ ನಮಗೆ ಈಗ ಪರ್ಟಿಕ್ಯುಲರ್ ಲೊಕೇಶನ್ ಒಂಥರ ಕನ್ಫರ್ಮ್ ಆಗಿ ಸಿಗ್ತಾ ಇದೆ. ಸೊ ಅದ್ರ ಮೇಲೆ ಆ ಪರ್ಟಿಕ್ಯುಲರ್ ಲೊಕೇಶನಲ್ಲಿ ಕಾನ್ಸಂಟ್ರೇಟ್ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಈಗಾಗಲೇ ಜಿಲ್ಲಾಧಿಕಾರಿಗಳು ಹೇಳಿದಂತೆ ಈಗ ಲೊಕೇಶನ್ ಕೂಡ ಟ್ರ್ಯಾಕ್ ಮಾಡಿರುವಂಥದ್ದು. ಈಗ ಟ್ರಕ್ಕು ಅಥವಾ ಬೇರೆ ಏನೋ ಒಂದು ವಸ್ತು ಅಂತೂ ಖಂಡಿತವಾಗಿ ಇರುವಂಥದ್ದು. ಹಾಗಾಗಿ ಮೊದಲನೇದಾಗಿ ಟ್ರಕ್ ಅಂತ ಹೇಳಿದ್ದಾರೆ. ಆದರೆ ಈಗ ನಾಳೆಯ ಕಾರ್ಯಾಚರಣೆ ಅಂದರೆ ಈಗ 10ನೇ ದಿನದ ಕಾರ್ಯಾಚರಣೆ ಸಾಕಷ್ಟು ತೀಕ್ಷ್ಣವಾಗಿ ನಡೀತದೆ. ಹೆಚ್ಚಿನ ಸಿಬ್ಬಂದಿಗಳನ್ನು ಒಳಗೂಡಿದಂತೆ ಆರ್ಮಿಯವರಿರ್ಬೋದು ಎಲ್ಲರೂ ಕೂಡ ಇಲ್ಲಿ ಈ ಭಾಗದಲ್ಲಿ ಕಾರ್ಯಾಚರಣೆಗೆ
ಇದರಲ್ಲಿ ಭಾಗವಹಿಸ್ತಾ ಇರುವಂಥದ್ದು. ಒಟ್ಟಿನಲ್ಲಿ ಕಾರ್ಯಾಚರಣೆ ಈಗ ವೇಗ ಪಡೆದಿದ್ದಾವೆ. ಆರ್ಮಿ ತಂಡ ಇರ್ಬೋದು, ದೆಹಲಿಯಿಂದ ವಿಶೇಷ ತಜ್ಞರ ತಂಡವು ಕೂಡ ಈ ಭಾಗದಲ್ಲಿ ಈಗ ಮೊಕ್ಕಾಂ ಹೂಡಿರುವಂಥದ್ದು. ಅದರ ಜೊತೆಗೆ ಈಗ ಏನಾದರೂ ಮಾಡಿ ಈಗ 3 ಈಗ ಸಸ್ಪೆಕ್ಟೆಡ್ ಏನಿದೆ ಅವರಲ್ಲಿ ಶವವಾಗಿ ಆದರೂ ಸಿಗುತ್ತಾ ಅನ್ನುವಂಥ ಒಂದು ಶೋಧ ಕಾರ್ಯವನ್ನು ಮಾಡ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ಸುರೇಶ್ ಜೊತೆ ನವೀನ್ ಸಾಗರ್, ಪಬ್ಲಿಕ್ ಟಿವಿ, ಕಾರವಾರ.